ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಹಲವಾರು ವಿಡಿಯೋಸ್ನ ನಾವು ನೀಡ್ತಾ ಬಂದಿದ್ದೀವಿ. ನೀವು ವಿಡಿಯೋಸ್ನ ಲೈಕ್ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬಾ ಜನ ಹೇಳ್ತಾ ಇರ್ತಾರೆ ಒಂದ್ ರೀತಿಯಾಗಿರುವಂತ ನಮ್ಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅಥವಾ ನಮ್ಮ ಮನೆ ಮೇಲೆ ದೃಷ್ಟಿ ಬಿದ್ದ್ಬಿಟ್ಟಿದೆ, ಒಂದ್ ರೀತಿಯಾಗಿರುವಂತ ಸಮಸ್ಯೆಗಳು ಕಲಹಗಳಾಗ್ತಾ ಇದೆ ಅಂತ. ಈ ತರ ತೊಂದರೆಗಳಿದ್ದಾಗ ಅಕ್ಷಯ ವೃಕ್ಷ ಅವ್ರ ಮನೆಯಿದ್ರೆ ಹೇಗೆ ಸಹಾಯ ಮಾಡುತ್ತೆ? ಅದೇ ಅದನ್ನೇ ಅವ್ರಿಗೆ ಏನು ಪ್ರಶ್ನೆಗಳು ತಲೆಗೆ ಬರುತ್ತೋ ಆವಾಗ ತೆಗೆದು ಹಿಟ್ಟಾಗ ಸಮಸ್ಯೆ ತೋರಿಸಿ ಆ ತರ ಭೂತದ್ದೋ ಪ್ರೇತದ್ದೋ ಸಾಧ್ಯವೇ ಇಲ್ಲ. ಅದೊಂದು ರೀತಿ ಅವರಿಗೆ ಆ ತರಹದ ಮಂಕು ಬಡಿದಿರತಕ್ಕಂಥವರಿಗೆ ಹೈ ವೋಲ್ಟೇಜ್ ಅದು. ಶೀಘ್ರವಾಗಿ ಅವರು ಎಷ್ಟೋ ಎಲ್ಲೋ ಏನೇನೋ ಖರ್ಚು ಮಾಡ್ಕೊಂಡಿರ್ತಾರೆ, ಬಹಳ ದೂರದ ಕ್ಷೇತ್ರಗಳು ಹೋಗಿರ್ತಾರೆ. ಇದು ಓದ ಕೂಡಲೇ ಅವರು ಅಷ್ಟು ಹತ್ರ ಆಗ್ತಾರೆ. ಯಾವುದಕ್ಕೆ? ಒಳ್ಳೆ ವಿಚಾರಗಳಲ್ಲಿ, ಅವರ ಸಂಪಾದನೆಯ ವಿಚಾರದಲ್ಲಿ ಅವರು ಮಾನಸಿಕವಾಗಿ ಶೀಘ್ರವಾಗಿ ಪರಿಪೂರ್ಣವಾಗಿ ತಯಾರಾಗ್ತಾರೆ. ಈ ಅಕ್ಷರವೃಕ್ಷ ಒಂದು ಅವ್ರ ಮನೇಲಿ ಇದ್ದರೆ ಖಂಡಿತ. ಸೊ ಇದೇ ರೀತಿ ತೊಂದರೆಗಳು ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಅಕ್ಷಯ ವೃಕ್ಷವನ್ನ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ಈ ತೊಂದರೆಗಳಿಂದ ನೀವು ಖಂಡಿತವಾಗ್ಲೂ ಹೊರಗಡೆ ಬರ್ತೀರಾ. ಇನ್ನು 2024 ಹೊಸ ವರ್ಷ ಇನ್ನೇನು ಹತ್ರ ಬರ್ತಾ ಇದೆ. ರಾಶಿಗಳ ಬಗ್ಗೆ ನೀವು ಹೇಳ್ತಾ ಬಂದಿರಿ, ಶುಭ ಅಶುಭ ಫಲಗಳು. ಇನ್ನು ಕರ್ಕಾಟಕ ರಾಶಿಯವರಿಗೆ 2024 ಯಾವ ರೀತಿ ಇದೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 2024 ಅಂದ ಕೂಡಲೇ ಬಹುಶಃ ನಮಗೆಲ್ಲವೂ ಕೂಡ ಬದಲಾಗಿರಲ್ಲ, ಕ್ಯಾಲೆಂಡರ್ ಮಾತ್ರ ಬದಲಾಗಿರುತ್ತೆ ಅಷ್ಟೇ. ಇನ್ನು ಆಂಗ್ಲ ಸಂವತ್ಸರ ಅಂತ ನಾವು ತಗೊಳ್ಬೇಕಾಗತ್ತೆ. 23 ಇಲ್ಲ, ಒಂದು ವರ್ಷದಿಂದ 24 ಬರ್ತಾ ಇದೆ. ಇನ್ನು ಆ ಸಂಖ್ಯೆ ಮೇಲೆ ತೆಗೆದುಕೊಂಡ ಗ್ರಹಗಳು ಹಾಗೆ ಅಲ್ಲೇ ಇರುತ್ತೆ, ಅಂದ್ರೆ ಹೆಚ್ಚು ಬದಲಾವಣೆ ಇಲ್ಲ. ಇನ್ನು ಬದಲಾವಣೆ ಆಗ್ತಕ್ಕಂಥದ್ದು ನಮಗೆ ಯುಗಾದಿ ನಂತರ ರಾಜ ಯಾರು, ಮಂತ್ರಿ ಯಾರು, ಮೇಘಾಧಿಪತಿ ಯಾರು, ಸಸ್ಯಾಧಿಪ ಯಾರು, ಇವೆಲ್ಲವೂ ಕೂಡ ಗೊತ್ತಾಗ್ತಕ್ಕಂತಹದ್ದು. ಇನ್ನು ಇವರಿಗೆ ಈಗಿರ್ತಕ್ಕಂತಹದ್ದು ಏನು, ಕರ್ಕಾಟಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಇರ್ತಕ್ಕಂತಹದ್ದು. ದಶಮದ ಗುರು ಇದ್ದಾನೆ. ಕೆಲಸ ಇಂಟ್ರೂ ಸಿಗುತ್ತೆ, ಪಾಪ ಪ್ರಯೋಜನ ಇಲ್ಲ. ಬಿಸ್ನೆಸ್ ಮಾಡಬೇಕು, ಆಗ್ತಾ ಇಲ್ಲ. ಮನೆಯವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇನ್ನು ಸ್ನೇಹಿತರು ಇವತ್ತು ನಾಳೆ ಅಂತ ಹೇಳಿ ಕೈ ಕೊಡ್ತಾ ಇದ್ದಾರೆ. ಈ ತರಹದ ಎಲ್ಲದಕ್ಕೂ ಇತಿಶ್ರೀ ಇಡಲಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. 2024 ಮೇ ನಂತರ ನಿಮ್ಮನ್ನು ಗುರು ಕೈ ಹಿಡಿತಾನೆ. ಬಟ್ ಈಗಲಿಂದ ಪೂರ್ವ ತಯಾರಿ ಬೇಕು. ಅದರಲ್ಲೂ ಕೂಡ ಈ ಕರ್ಕಾಟಕ ರಾಶಿಯವರು ಪ್ರಮುಖವಾಗಿರೋದು ಸ್ವಲ್ಪ ಸೀರಿಯಸ್ ತಗೊಂಡು ಪೇಷನ್ಸಿಂದ ನೀವೇನಾದರೂ ನಾನು ಹೇಳಿದ್ದನ್ನು ಮಾಡ್ತೀನಿ ಅಂದರೆ ತೋರಿಸಿ ನೋಡೋಣ. ನಿಮ್ಮ ಭಾಗ್ಯಾಧಿಪತಿಗೆ ಸಂಬಂಧಪಟ್ಟ ಧಾನ್ಯವನ್ನು ನೆಲದಲ್ಲಿ ಹಾಕಬೇಕು. ನಿಮಗೆ ಸೈಟ್ ಇತ್ತು, ಒಂದು ಜಾಗ ಇತ್ತು ಅಂತಂದರೆ ಒಂದು ಅರ್ಧ kg ಕಡಲೆಯನ್ನು ಒಂದು 3 ಇಂಚು ಮೊಳಕೆ ಬರಬೇಕು, ಅಷ್ಟು ತನಕ ಮಾಡ್ಕೋಬೇಕು ನೀವು. ಅಥವಾ ಸಾಧ್ಯ ಇಲ್ಲ, ಒಂದಷ್ಟು ನಿಮ್ಮ ಮನೆಯ ಟೆರೇಸ್ ಮೇಲೆ ಅಥವಾ ಒಂದು ಪಾಟಲ್ಲಿ ಹಾಕ್ಕೊಳ್ತಾ ನಿಮ್ಮ ಭಾಗ್ಯಾಧಿಪತಿ ಅದು ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಇನ್ನು ನಾನು ಜನವರಿಯಿಂದಲೇ ಪಡ್ಕೊಳ್ಬೇಕು ಅನ್ನೋದೇ ಆದರೆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದು ಹೇಗೆ ಅಂತಂದರೆ, ಆ ಕಡಲೆಯನ್ನು ನೀವು ಹಾಕಿ ಒಟ್ಟಾರೆ ಮೊಳಕೆ ಬರೆಸ್ಬೇಕು. ಅದನ್ನು ನೆಲಕ್ಕೆ ಹಾಕಿ ಗೊಬ್ಬರ ಹಾಕಿ ನೀರು ಹಾಕಿ ನೋಡ್ಕೊಳ್ತಾ ಒಂದು 15-20 ದಿನಕ್ಕೆಲ್ಲ ಬಂದ್ಬಿಡುತ್ತೆ. ಅಲ್ಲಿ 2.5-3 ಇಂಚು ಬಂದ ಕೂಡಲೇ ಅದನ್ನು ಕಟ್ ಮಾಡ್ಕೊಳ್ತಾ ತೆಗೆದು ಸ್ವಲ್ಪ ಬೆಲ್ಲವನ್ನು ಹಾಕಿ ಕೊಬ್ಬರಿಯನ್ನು, ಒಣ ಕೊಬ್ಬರಿಯನ್ನು ಸ್ವಲ್ಪ ಹಾಕಿ ಅದಕ್ಕೆ ಹಸುಗೆ ತಿನ್ನಿಸುವಂಥದ್ದು. ಯಾವತ್ತಾದರೂ ಒಂದು ಗುರುವಾರ ದಿವಸ ಕರ್ಕಾಟಕ ರಾಶಿಯವರು ಮಾಡಿದ್ದೇ ಆದ ಪಕ್ಷದಲ್ಲಿ. ಆಮೇಲೆ ಪಾಲಾಶಃ ಅಂತ ಹೇಳ್ತಾನೆ. ಆ ಪಾಲಾಶಃ ಲೀಪ್ ಅಂತ ಏನು ಬರುತ್ತೋ ಅಂದರೆ ಮುತ್ತುಗದ ಎಲೆ ಅಂತ ಕರೀತಾರೆ. ಆ ಮುತ್ತುಗದ ಎಲೆಯನ್ನು ತೆಗೆದುಕೊಂಡು ಬೆಲ್ಲವನ್ನು ಒಂದು ರೀತಿ ಪಾಕ ಮಾಡಿಕೊಂಡು ಗಟ್ಟಿಯಾಗಿ ನೀರಲ್ಲಿ ಕಲಿಸ್ಬಿಟ್ಟು ಆ ಬೆಲ್ಲದಿಂದ ಒಂದು ಸ್ಟಿಕ್ ತಗೊಂಡು ಅಥವಾ ಒಂದು ಬಡ್ಸ್ ತಗೊಂಡು 333 ಬರಿಬೇಕು. ಯಾವುದು? ಆ ಎಲೆ ಮೇಲೆ. ಆ ಎಲೆ ಮೇಲೆ ಏನಾದರೂ ನೀವು 333 ಅಂತ ಒಂದು ಸಲ ಬರೆದು ಬಿಟ್ಟು ಸ್ವಲ್ಪ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ ಅಂತೇಳಿ ನೀವು 30 ಬಾರಿ ಹೇಳೋದೇ ಆದರೆ 30 ಬಾರಿ ಹೇಳಿ ಸ್ವಲ್ಪ ಅಕ್ಷತೆ ಹಾಕಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇದನ್ನು ತಿಜೋರಿ ಇಟ್ಕೊಳ್ತೀರಿ. ಯಾವಾಗ ತಿಂಗಳಿಗೆ 1 ಬಾರಿ ಈ ಪ್ರಯೋಗವನ್ನು ನೀವು ಮಾಡ್ಕೊಳ್ತೀರೋ, ಬಹುಶಃ ನಿಮ್ಗೆ ಕಡಲೆ ಒಂದು ಸಲ ಮಾಡ್ಕೊಳ್ಳಿ ಪರವಾಗಿಲ್ಲ. ಆದರೆ ಈ ಮುತ್ತುಗದ ಎಲೆ ನೀವು ನಾವೆಲ್ಲ ಊಟ ಮಾಡ್ತಿದ್ದ ಎಲೆಯಲ್ಲಿ ಬಹುಶಃ ಅಂತಹ ಮುತ್ತುಗದ ಎಲೆ ಅಂತ ಕರೀತಾರೆ ಅದನ್ನು. ಆ ಎಲೆಯಿಂದ ಸಂಖ್ಯೆನ ಬರೆದು ನೀವು ಬೃಹಸ್ಪತಿ ನಮಃ ಅಂತ ಅಕ್ಷತೆ 30 ಬಾರಿ ಹಾಕಿ ನಮಸ್ಕಾರ ಮಾಡ್ಕೊಂಡಿರ್ತಕ್ಕಂಥ ಇದನ್ನು ನೀವು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆದರೆ ತಿಂಗಳಿಗೆ 1 ಬಾರಿ ಬದಲಾವಣೆ ಮಾಡಬೇಕು. ನೀವು ಇವತ್ತು ಮಾಡಿದರೆ ಸೇಮ್ ಇದೇ ನೆಕ್ಸ್ಟ್ ತಿಂಗಳಿಗೆ ನೀವು ಚೇಂಜ್ ಮಾಡ್ಕೊಳ್ತೀರಿ. ಜನವರಿಯಲ್ಲಿ ಮಾಡ್ಕೊಂಡ್ರಿ ಮತ್ತೆ ಫೆಬ್ರವರಿನೂ ಕೂಡ ಮಾಡ್ಕೊಳ್ಳಿ. ಇದನ್ನು ತೆಗೆದು ಎಲ್ಲ ಹಾಕಬೇಕು, ಎಲ್ಲಿಯಾದರೂ ನೀರಿಗೆ ನೀವು ಅರ್ಪಣೆ ಮಾಡಬೇಕು. ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಅರ್ಪಣೆ ಮಾಡ್ತೀರಿ.
ಸಮ್ ಚೇಂಜಸ್ ಚೆಕ್ ಮಾಡಿ. ನೀವು ಇಂಟ್ರೂದಾಗಿರ್ಬೋದು, ನೀವು ಜಾಬ್ದಾಗಿರ್ಬೋದು, ಬಿಸ್ನೆಸ್ ಆಗಿರಬಹುದು, ಆಮೇಲೆ ಮಲ್ಟಿಪಲ್ ಆಗಿ ನೀವೇನು ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಕರ್ಕಾಟಕ ರಾಶಿಯವರಿಗೆ. ಆಮೇಲೆ ನಿಮ್ಮ ಅಕ್ಕ ತಂಗಿರು ಯಾರಾದರೂ ಈ ರಾಶಿಗೆ ಸಂಬಂಧಪಟ್ಟವರಿದ್ದರೆ ಅವರಿಗೆ ಪರ್ಲ್ ಒಂದು ಮುತ್ತಿನ ಮಾಲೆಯನ್ನು ಗಿಫ್ಟ್ ಮಾಡ್ತಕ್ಕಂಥದ್ದನ್ನು ಒಂದು ಸಲ ಮಾಡಿಕೊಳ್ಳಿ. 2024ಕ್ಕೆ ಹಣಕಾಸಿನ ವ್ಯವಸ್ಥೆಯಲ್ಲಿ ವೆಲ್ಕಮ್ ಹೇಳಲಿಕ್ಕೆ ಕಾದಿರುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಒಳಿತಾಗ್ಲಿ. ಖಂಡಿತವಾಗ್ಲೂ ಗುರುವಾರದ ದಿನ ಯಾವೊಂದು ಕೆಲಸ ಮಾಡೋದ್ರಿಂದ ಅವರು ಒಳಿತನ್ನ ಕಾಣ್ತಾರೆ. ಇನ್ನು ಬರ್ತಾ ಇರುವಂಥ ಇಂಟರ್ವ್ಯೂಸ್ನಲ್ಲಿ ಸಕ್ಸಸ್ ತಗೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ರೆಮಿಡಿನ ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇಂಟರ್ವ್ಯೂ ಫೇಲ್ಯೂರ್ ಆಗ್ತಾ ಇರೋರಿಗೆ ಸಕ್ಸಸ್ ಈ ವರ್ಷ ಕಾಣೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಇದೇ ಫೆಬ್ರವರಿ 12ನೇ ತಾರೀಕು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅಯೋಧ್ಯೆಯಲ್ಲಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ಸಂಖ್ಯೆಗೆ ಕರೆಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.